ಸಾಂಗ್ ತುಂಬ ಚೆನ್ನಾಗಿದೆ. ಹೀರೋನು ತುಂಬ ಮುದ್ದಾಗಿದ್ದಾರೆ, ಅವರು ಹೀರೋಯಿನ್ನು ತುಂಬ ಮುದ್ದಾಗಿದ್ದಾರೆ. ಓಲ್ಡ್ ಟೀಮ್ ಶೈನ್ ಶೆಟ್ಟಿ ಎಲ್ಲರೂ ತುಂಬ ಯಂಗ್ ಹುಡುಗರು ಟೀಮೇ ಇದೆ. ಖುಷಿ ಅನಿಸುತ್ತೆ. ನಾನು ಅದೇ ಪ್ರವೀಣ್ ಶೆಟ್ಟರು ಪಾಪ ಹೇಳಿದಾಗ ನಾನು ರಂಗನಾಥ್ ಸರ್ ಮಾತಾಡೋದು, ಜನರಲಿ ಹೊಸ ಸಿನಿಮಾನ ನಾನು ಪ್ರಮೋಟ್ ಮಾಡಲ್ಲ. ಯಾಕೆ ಅಂತ ಹೇಳ್ತೀನಿ. ಪಾಪ ಆ ಮಕ್ಕಳು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಸಿನಿಮಾ ಮಾಡಿ ಯಾರೋ ಪ್ರೊಡ್ಯೂಸರಿಂದ ದುಡ್ಡು ತಂದು ಮನೆ ಮಾರಿ, ಆಸ್ತಿ ಮಾರಿ, ಒಡವೆಗಳು ಮಾರಿ ತಂದು ಸಿನಿಮಾ ಮಾಡ್ತಾರೆ. ಅದನ್ನು ತಂದು ಪಾಪ ಗಾಂಧಿನಗರದಲ್ಲಿ ಕೆಲವು ಪಂಡಿತರಿಗೆ ಸೆಲ್ಫ್ ಹಾಕಿಸ್ತಾರಲ್ಲ, ಅವ್ರ ಕೈಲಿ ಕೊಡ್ತೀವಿ ಪಾಪ ರಿಲೀಸ್ ಮಾಡಿ ಅಂತ. ಅದೊಂದು ಪ್ರೆಗ್ನೆಂಟ್ನ ಕೊಟ್ಟಂಗೆ ಅಷ್ಟು ನೋವಿರುತ್ತೆ. ಕೆಲವು ಮಕ್ಕಳನ್ನ ಸಾಯಿಸ್ಬಿಡ್ತಾರೆ, ಕೆಲವು ಮಕ್ಕಳನ್ನೆಲ್ಲ ಅಬಾರ್ಟ್ ಮಾಡಿಸ್ಬಿಡ್ತಾರೆ, ಕೆಲವು ಗಂಡು ಮಕ್ಕಳಾದರೂ ಹೆಣ್ಮಕ್ಳು ಅಂತ ಹೇಳ್ಬಿಡ್ತಾರೆ. ಕೆಲವು ಮಕ್ಕಳು ಇಲ್ಲ ಸರ್ ನಿಮ್ಮ ಸುಳ್ಳು, ಸುಮ್ಮನೆ ಗ್ಯಾಸ್ಗೆ ಹೊಟ್ಟೆ ಬಂದಿತ್ತು ಅಷ್ಟೇ ಅಂದ್ಬಿಡ್ತಾರೆ. ಅಂಥ ಮಹಾನ್ ಪ್ರಳಯಾಂತಕರು ಗಾಂಧಿನಗರದಲ್ಲಿ ಪಾಪ ಕೆಲವರು, ಎಲ್ಲರೂ ಅಲ್ಲ, ಅವ್ರ ಕೈಗೆ ಹೋಗಿ ತಲುಪುತ್ತೆ ಪಾಪ. ಇಂತೆಲ್ಲ ಕಷ್ಟಪಡುವಂಥ ಮಕ್ಕಳು, ಅವ್ರ ಕನಸೇ ಬೇರೆ ಇರುತ್ತೆ ಸರ್. ನವೀನ ಇಲ್ಲೇ ಇದ್ದಾನೆ, ಅವನು ಗೊತ್ತು. ನಾನು ಇನ್ನೂ ನೋಡ್ತಿದ್ದೆ. ಪ್ರವೀಣ್ ಶೆಟ್ರು ಮಗರು ಅಂತ ನಾನು ಹೊಗಳಲ್ಲ, ಎನರ್ಜಿ ನೋಡಿ ಖುಷಿ ಆಯಿತು. ಆ ಡ್ಯಾನ್ಸ್ ಮಾಡುವಾಗ ಎನರ್ಜಿ ತುಂಬ ವಾವ್ ಅನ್ನಿಸ್ತು ನನಗೆ. ಹಂಗಾಗಿ ನಾನು ಹೊಸಬ್ರಿಗೆ ಎಷ್ಟೋ ಜನಕ್ಕೆ ಬೈತೀನಿ, ಹೊಸ ಸಿನಿಮಾ ಅಂತ ಪ್ರಮೋಷನ್ ಹೋಗೋ ಕಡೆಗೆ ಅಂತ, ನನ್ನನ್ನು ಬೈಕೊಂಡ್ಲಿ ಅಂತ. ಈ ಪ್ರೋಸೆಸ್ ಇದೆ ಗೊತ್ತಾ ನೋಡಿ. ಇದೆಲ್ಲರೂ ಈಗ ಇಲ್ಲೆಲ್ಲರೂ ಎಲ್ಲ ಎಂಜಾಯ್ ಮಾಡ್ತಾಯಿದ್ದೀವಿ. ಈ ಮಾಸ್ಟ್ರು ಇವರೇನೋ ಡ್ಯಾನ್ಸ್ ಮಾಡಿದ್ರೆ ನಮಗೂ ಖುಷಿ ಅನಿಸುತ್ತೆ. ಅವ್ರು ಯಾರೋ ಟೀಮ್ ಕ್ಲಾಪ್ ಹೊಡಿತಾರೆ, ವಾವ್ ಸೂಪರ್ ಸ್ಟೆಪ್ ಇದು ಅಂತ. ಇದಾದ್ಮೇಲೆ ಒಂದು ಪ್ರೋಸೆಸ್ ಇದೆಯಲ್ಲ, ಅದೊಂಥರ ಚಕ್ರವ್ಯೂಹ ಆದರೆ ಬೇಯಿಸ್ಬೋದು. ಯಾರೋ ಒಬ್ಬ ಅರ್ಜುನನ್ನು ಕೇಳ್ಬೋದು ಹೆಂಗೆ ಹೊರಗಡೆ ಬರೋದು ಅಂತ, ಇಲ್ಲ ಸಿಕ್ಕಿದ್ರೆ ಭೀಷ್ಮರಾದರೂ ಕೇಳ್ಬೋದು. ಅದಕ್ಕಿಂತ ಕೆಟ್ಟದ್ದು ವಿಷವ್ಯೂಹ ಇದು. ಅದು ನಾನು ರಂಗನಾಥ್ ಸರ್ ಹತ್ರ ಮಾತಾಡ್ತಿದ್ದೆ. ನನಗೆ ಯಾವಾಗಲೂ ಅದೇನು ಲೈಕ್ ಅವನು ಒಬ್ಬ ಅಮೇಝಿಂಗ್ ಆ್ಯಕ್ಟರ್. ಅವನು ಈ ಥರ ಯಂಗ್ ಟ್ಯಾಲೆಂಟ್ಸ್ಗಳು ಪಾಪ ಅವರು ಏನು ಸಂಪಾದನೆ ಮಾಡಿದ್ದಾರೆ ಅಂದರೆ, ಥಿಯೇಟರ್ ವೈಸ್ ಏನು ಸಂಪಾದನೆ ಮಾಡಿದ್ದಾರೆ, ಅವ್ರನ್ನ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋ ರಿಸಲ್ಟ್ ಯಾರೂ ಕೊಡೋರಿಲ್ಲ. ಇಲ್ಲಿ ನಾನು ಯಾಕೆ ಬಂದೆ ಅಂದರೆ, ಪಾಪ ಪ್ರವೀಣ್ ಶೆಟ್ಟರು ಅಲ್ಲ, ರಂಗನಾಥ್ ಸರ್ಗೂ ಅಲ್ಲ, ನೀವಿಬ್ಬರು ಸೇರಿ ಫೈಟ್ ಮಾಡ್ತಿರೋ ಆ ತಾಕತ್ತು ನಿಮಗಿದೆ ಅಂತ. ಇವತ್ತು ಈ ಸಮಾಜದಲ್ಲಿ ತಾವು ಒಂದು ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತಿದ್ದೀರಾ. ತಮ್ಮ ಮಾತುಗಳು ಹೇಳಿಕೆಗಳಾಗಿ ನಡೀತಿದೆ. ಪ್ರವೀಣ್ ಶೆಟ್ಟರು ದೊಡ್ಡ ಹೆಸರಿದೆ. ಇನ್ ಕೇಸ್ ಹಂಗೇನೋ ಅನ್ಯಾಯ ಆದರೆ ನೀವಿಬ್ಬರು ನಿಂತು ಫೈಟ್ ಮಾಡ್ತೀರ ಅನ್ನೋ ಖುಷಿಗೋಸ್ಕರ ಬಂದೆ. ಇಂಥವ್ರನ್ನ ಸಪೋರ್ಟ್ ಮಾಡ್ಬೋದು. ಎಷ್ಟು ಜನ ಗೊತ್ತಮ್ಮ ನಮ್ಮ ಮನೆ ಮುಂದೆ ಬರೋದು ಎಲ್ಲ ಹೊಸ ಸಿನಿಮಾ ಸರ್. ಪ್ರೊಡ್ಯೂಸರ್ಗಳು ಮನೆ ಮಾರಿ ಪೇಪರ್ ಎತ್ಕೊಂಡ್ಬಂದಿರ್ತಾರೆ, ಸರ್ ಇದು ಕೊಟ್ಬಿಟ್ಟಿದ್ದೀವಿ, ನೀವು ಬಂದರೆ ರಿಲೀಸ್ ಮಾಡ್ತೀವಿ ಅನ್ನೋದು. ಸರ್ ನಾನು ಬಂದರೆ ರಿಲೀಸ್ ಸಿನಿಮಾ ಓಡಲ್ಲ ಸರ್ ಅಂತೀನಿ ನಾನು. ಕಂಟೆಂಟ್ ಇದ್ದರೆ ಓಡುತ್ತೆ ಸರ್. ಹಂಗೆ ಇನ್ನು ಅದೆಷ್ಟು ಬದಲಾಗಬೇಕೋ ಗೊತ್ತಿಲ್ಲ. ಅದಕ್ಕೆ ನಾನು ನಿಮ್ಮ ಸಾಂಗ್ ಕೇಳಿ ಹ್ಯಾಪಿ ಎಂಡಿಂಗ್ ಇಲ್ಲಪ್ಪ, ಸೆಲ್ಫ್ ಹಾಕ್ಸಿ ಬಿಟ್ಬಿಡ್ತಾರೆ, ಕಷ್ಟ ಆಗುತ್ತೆ. ಹಾಂ ಪ್ಲೀಸ್ ಹಾಂ. ಅಲ್ಲ, ಈ ಡಿಸಾರ್ಡರ್ ಸರಿ ಹೋಗಲೇ ಇಲ್ಲ. ಇಟ್ ಇಸ್ ನಾಟ್ ಇನ್ ಆರ್ಡರ್. ಈಗ ಸ್ಟಿಲ್ ಇನ್ ದ ಡಿಸಾರ್ಡರ್ ಓನ್ಲಿ. ಥಿಯೇಟರ್ಸ್ ಕೆಲವು ಇದ್ದಾವೆ, ಬರ್ಬೋದು, ತೊಂದರೆ ಇಲ್ಲ. ನಾನು ಅದೇ ಹೇಳೋದು, ತುಂಬ ಥಿಯೇಟ್ರಿಗೆ ಬರೋದಕ್ಕಿಂತ ಅದೊಂಥರ ಈ ಸೀರೆ ಅಂಗಡಿ ಹೋದಂಗೆ ಎಲ್ಲ ಸೀರೆ ಕೊಡಿಸ್ತಾರೆ ಗಾಂಧಿನಗರದಲ್ಲಿ. ನೀವು ಸೀರೆ ಅಂಗಡಿಗೆ ಹೋಗಿ ಸರ್, ಬಾರ್ಡ್ರ್ ಸೀರೆಯಿಂದ ಹಿಡಿದು ನಾಳೆ ಹಾಲಿವುಡ್ ಹೀರೋಯಿನ್ ಹಾಕಿರೋ ಸೀರೆವರೆಗೂ ತೋರಿಸ್ತೀವಿ, ಎಲ್ಲ ತೊಗೊಂಬಿಡಿ ಸರ್ ಅಂತ ಎಲ್ಲ ಥಿಯೇಟ್ರ್ ಕೊಡೋಕೆ ನೋಡ್ತಾರೆ. ತೊಗೋಬೇಡಿ ದಯವಿಟ್ಟು, ಸೆಲೆಕ್ಟೆಡ್ ಪೀಸ್ ಮಾತ್ರ ತೊಗೊಳ್ಳಿ. ಅದೇ ಆನ್ಸರ್ ಇದಕ್ಕೆ. ಶೋರೂಮ್ಗೆ ಹೋದಂಗೆ ಅಲ್ಲಿ ಹೋದರೆ ತುಂಬ ಥಿಯೇಟ್ರ್ ರಿಲೀಸ್ ಮಾಡೋಕ್ಕಿಂತ ಕಡಿಮೆ ಥಿಯೇಟ್ರ್ ರಿಲೀಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದರೆ ಅದನ್ನು ಮತ್ತೆ ದೊಡ್ಡದು ಮಾಡ್ತಾ ಹೋಗ್ಬೋದಲ್ಲ. ಹಾಂ ಸರ್.
ಸರ್ ಈಗ ನನಗೆ ಗೊತ್ತಿಲ್ಲ, ಅವ್ರದ್ದೇನೋ ಜವಾಬ್ದಾರಿ ಇದೆ, ಪ್ರೊಡ್ಯೂಸರ್ ಇದ್ದಾರೆ, ಅವರಿದ್ದಾರೆ, ಏನೋ ಮಾತಾಡ್ತಿರ್ತಾರೆ, ಮಾಡಲಿ. ಈಗ ಸರ್ ಇಲ್ಲಿ ಯಾವಾಗಲೂ ಏನಾಗುತ್ತೆ, ಒಬ್ಬ ಪ್ರೊಡ್ಯೂಸರು, ಒಬ್ಬ ಡೈರೆಕ್ಟ್ರು, ಒಬ್ಬ ಹೀರೋ ಅಂದರೆ ಒಂದು ಸಂಸಾರ ಇದ್ದಂಗೆ. ಮತ್ತೇನು ಸರಿ ಹೇಳ್ತಾ ಇದ್ದೀನಿ, ಕೆಲವರು ಮಾತ್ರ ಪಾಪ ಗಾಂಧಿನಗರದ ರಿಲೀಸ್ ಮಾಡೋಕ್ಕೆ ಹೋದರೆ ಈ ಸಂಸಾರನೇ ಹೊಡೆದಾಕ್ಬಿಡ್ತಾರೆ. ಏನು ಮಾಡ್ತೀರಾ ಅದಕ್ಕೆ? ಹೋರಾಟ ಮಾಡ್ಬೇಕು ಸರ್, ಅಷ್ಟೇ ಹೋರಾಟ. ಈಗ ನನಗೆ ಸಿನಿಮಾ ಗೊತ್ತಿಲ್ಲ, ತುಂಬ ಚೆನ್ನಾಗಿರ್ಬೋದು, ಚೆನ್ನಾಗಿ ಆಗ್ಬೋದು. ಚೆನ್ನಾಗಿ ಆಗಬೇಕು ಅಂದರೆ ನಾವು ಹೋರಾಡಬೇಕು. ಚೆನ್ನಾಗಿಲ್ಲ ಅಂದರೆ ಒಪ್ಕೊಂಬಿಡ್ಬೇಕು, ಹೌದು ಚೆನ್ನಾಗಿಲ್ಲ, ಇನ್ನೊಂದು ಪ್ರಯತ್ನ ಮಾಡ್ತೀನಿ ಅಂತ. ಚೆನ್ನಾಗಿಲ್ಲದೆ ಇರೋದನ್ನ ಚೆನ್ನಾಗಿದೆ ಅಂದ್ಕೊಂಡು ನಾವು ಹೋರಾಡಬಾರ್ದು. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸಿನಿಮಾ ತಂಡದಿಂದ ಒಂದು ನಾನೇ ನಿದ್ದೆಗಿದೆ ಮಾಡ್ತಾ ಇಲ್ಲ ತಾನೇ ಸಾರು, ಪ್ಲೀಸ್ ನಿದ್ದೆ ಮಾಡಕ್ಕೆ ಕೊಟ್ಬಿಟ್ಟಿರ, ನಾನು ಎದ್ದಿರಬೇಕು ಅಂತ ಆಸೆ ಇಲ್ಲ, ಕಂಡುಬಿಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ತಮಾಷೆ ಮಾಡ್ತಿದ್ದೆ. ಥ್ಯಾಂಕ್ ಯು. ಮೈಕ್